ಗಣತಿ ಮಾಡುವಾಗ ಪೃಥಾ ಆ್ಯಪನ್ನು ಓಪನ್ ಮಾಡಿದಾಗ ನಮಗೆ ಅಲಾಟ್ ಆದಂತಹ UHID ನಂಬರ್ ಸಿಗುತ್ತದೆ. ಆ UHID ನಂಬರ್ ಜೊತೆಗೆ RR ನಂಬರ್ ಕೂಡ ಕೊಟ್ಟಿರುತ್ತಾರೆ. ಆದರೆ RR ನಂಬರ್ ಯಾರ ಹೆಸರಿಗಿದೆ, ಆ ಒಂದು ಮನೆಯ ಮಾಲೀಕರು ಯಾರು ಅಂಥೇಳಿ ತಿಳಿಯೋದಿಲ್ಲ. ಇದಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನದ ಮೂಲಕ ನಾವು RR ನಂಬರ್ ಯಾರ ಹೆಸರಿಗಿದೆ ಅಂತ ಹೇಳಿ ತಿಳ್ಕೊಬೋದು. ಮೊದಲಿಗೆ ಪೃಥಾ ಆ್ಯಪನ್ನು ಓಪನ್ ಮಾಡಬೇಕು. ಅಲ್ಲಿ ಕೆಳಗಡೆ ಲೀಸ್ಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಲಾಟ್ ಆದಂತಹ ಎಲ್ಲ UHID ನಂಬರ್ಗಳು ಓಪನ್ ಆಗುತ್ತೆ. ಆ UHID ನಂಬರ್ ಕೆಳಗೆ RR ನಂಬರ್ ಇದೆ. ಆ RR ನಂಬರನ್ನು ಫಸ್ಟ್ ನಾವು ನೋಟ್ ಮಾಡಿಟ್ಕೋಬೇಕು. ಈ ಒಂದು RR ನಂಬರನ್ನು ನಾವು ಗೂಗಲ್ ಕ್ರೋಮ್ಗೆ ಹೋಗಬೇಕು. ಮತ್ತು ಗೂಗಲ್ ಕ್ರೋಮ್ದಲ್ಲಿ ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತ ಹೇಳಿ ಸರ್ಚ್ ಮಾಡಬೇಕು. ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತ ಸರ್ಚ್ ಮಾಡಿದಾಗ ಮೊದಲಿಗೆ ಅಲ್ಲಿ ಡ್ಯಾಶ್ಬೋರ್ಡ್ ಅಂತ ಒಂದು ಲಿಂಕ್ ಕಾಣಿಸ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲನೇ ಬಾಕ್ಸಲ್ಲಿ ಸಬ್ ಡಿವಿಷನ್ ನೇಮ್ ಅಂತಿದೆಯಲ್ಲ, ಅಲ್ಲಿ ಸರ್ಚ್ ಮಾಡಿ ಮುಂಡಗೋಡು ಅಂತ ಸರ್ಚ್ ಮಾಡಿ ಮುಂಡಗೋಡು ಮೇಲೆ ಕ್ಲಿಕ್ ಮಾಡಿದಾಗ ಮುಂಡಗೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮುಂಡಗೋಡು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಎರಡನೇ ಬಾಕ್ಸಲ್ಲಿ RR ನಂಬರ್ ಅಂತ ನಾವೇನು ನೋಟ್ ಮಾಡ್ಕೊಂಡಿದ್ವಿ, ಆ RR ನಂಬರ್ನ ಅಲ್ಲಿ ಟೈಪ್ ಮಾಡಿ ಕೆಳಗೆ ಶೋ ಅಂತ ಹೇಳಿ ಫಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಶೋ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು RR ನಂಬರ್ ಯಾರ ಹೆಸರಲ್ಲಿದೆ ಅನ್ನೋದು ಒಂದು ಪೇಜ್ ಮೂಲಕ ಓಪನ್ ಆಗುತ್ತೆ. ಮೇಲ್ಗಡೆ ರೈಟ್ ಕಾರ್ನರ್ ಮೇಲ್ಗಡೆ ಈ ಒಂದು RR ನಂಬರ್ ಯಾರ ಹೆಸರಿಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ಒಂದು ವಿಧಾನದ ಮೂಲಕ ನಮಗೆ ಅಲಾಟ್ ಆದಂತಹ UHID ಯಾವ ಒಂದು RR ನಂಬರ್ ಲಿಂಕ್ ಆಗಿದೆ ಮತ್ತು ಆ RR ನಂಬರ್ ಯಾರ ಹೆಸರಲ್ಲಿದೆ ಅಂದರೆ ಆ ಮನೆಯ ಯಜಮಾನ ಅಥವಾ ಆ ಮನೆಗೆ ಸಂಬಂಧಪಟ್ಟವರು ಯಾರು ಅನ್ನೋದು ನಾವು ತಿಳ್ಕೊಂಡು ಈ ಮೂಲಕ ನಾವೇನು ಮಾಡ್ಬೋದು, ಆ ಮನೆಯನ್ನು ಎಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಬೋದು. ಧನ್ಯವಾದಗಳು.